ತಾಯಿ ಮೊದಲ ದೈವ ಅಂತೆ. ನಮ್ಮಮ್ಮ ಒಂದು ವರ್ಷದಿಂದ ಮೇಲ್ಕೋಟೆಗೆ ಹೋಗೋಣ ಅಂತ ಕೇಳ್ತಾಯಿದ್ರು. ನನಗಂತೂ ಟೈಮೇ ಸಿಗ್ತಾ ಇರಲಿಲ್ಲ ಹೋಗೋದಕ್ಕೆ. ಅನ್ಫಾರ್ಚುನೇಟ್ಲಿ ಅದೇನಾಯಿತೋ ಗೊತ್ತಿಲ್ಲ, ಅವತ್ತು ಹೋಗೇ ಬಿಡೋಣ ಅಂತ ಹೇಳಿ ಹೊರಟ್ವಿ. ಹೋಗಿದ್ದ ದಿನ ನೋಡಿದ್ರೆ ಯೋಗ ನರಸಿಂಹಸ್ವಾಮಿ ಜಯಂತಿ. ಅಪ್ಪ, ನನಗಂತೂ ಅದು ಎಷ್ಟು ಖುಷಿಯಾಯಿತು. ಇಷ್ಟು ವರ್ಷ ನಂತರ ನನಗೆ ದೇವರು ತನ್ನ ಬರ್ಡೇ ದಿನ ನನ್ನನ್ನು ಅವ್ರ ಸನ್ನಿಧಾನಕ್ಕೆ ಕರ್ಕೊಂಡ್ರು ಅಂತ ನಾನಂತೂ ತುಂಬ ಖುಷಿಯಾದೆ. ನಮ್ಮಮ್ಮ ಹೇಳ್ತಾಯಿದ್ರು, ನಾನು ನನ್ನ ಮಗನ ವಯಸ್ಸಿದ್ದಾಗ ನಾವು ಮೇಲ್ಕೋಟೆಗೆ ಹೋಗಿದ್ದಂತೆ. ನೋಡಿದ್ರೆ ಇಷ್ಟು ವರ್ಷ ಆದಮೇಲೆ ದೇವ್ರು ನನ್ನನ್ನು ಇಲ್ಲಿ ಕರ್ಕೊಂಡಿದ್ದಾರೆ ಅಂದರೆ ಇದೆಲ್ಲ ಒಂದು ರೀಸನ್ನೇ ಅಲ್ವಾ. ಸೊ ನಮ್ಮಮ್ಮ ಅದೇ ರೀತಿ ಕೆಲವೊಂದು ನಮ್ಮ ಹಳೆ ಕತೆ, ನಮ್ಮ ಚೈಲ್ಡ್ಹುಡ್ ಕತೆಗಳೆಲ್ಲ ಮಾತಾಡ್ತಾ, ಆ ಸೈಟ್ ಸೀನ್ಸ್ ಎಲ್ಲ ನೋಡ್ತಾ ಖುಷಿಯಾಗಿ ಹಾಗೆ ಮತ್ತೆ ಕೆಳಗೆ ಇಳ್ಕೊಂಬಂದ್ವಿ. ರೀಸನ್ ಬಂದ್ಬಿಟ್ಟು ಬೇಗ ಬಂದಿದ್ದು ಅಲ್ಲಿ ಅಕ್ಕಪಕ್ಕ ಕೆಲವೊಂದು ಸೀನ್ರೀಸ್ ಇದೆ ಆ್ಯಂಡ್ ಕೆಲವೊಂದು ಲೊಕೇಶನ್ಸ್ ಇದೆ ನೋಡೋದಕ್ಕೆ ಅಂತ ಹೇಳಿ. ಹಾಗೆ ಕೆಳಗೆ ಇಳಿತಾ ಬಂದ ಮೇಲೆ ಅಲ್ಲಿ ಅಕ್ಕ ತಂಗಿ ಕೊಳ ಅಂತ ಇದೆ. ಈ ಅಕ್ಕ ತಂಗಿ ಕೊಳದ ಮಹಿಮೆ ಏನಂದರೆ, ಈ ಕೊಳದಿಂದನೇ ತೊಗೊಂಡು ಹೋಗಿ ದೇವರಿಗೆ ಅಭಿಷೇಕ ಮಾಡೋದಂತೆ. ನಾವು ಈ ತೀರ್ಥನ ತಲೆಗೆ ಹಾಕ್ಕೊಂಡು ಧನ್ಯೋಸ್ತ್ವಿ ಅಂತ ಅಂದ್ಕೊಂಡ್ವಪ್ಪ. ನನ್ನ ಮಗ ಅಂತೂ ಇಲ್ಲಿರೋ ಫಿಶ್ ಜೊತೆಗೆ ಆಟ ಆಡಿಕೊಂಡು ಕೆಲವೊಂದು ಫೋಟೋಸ್ ತೊಗೊಂಡು ಅವ್ನು ಮಾಡ್ತಿರೋ ಚೇಷ್ಟೆಗಳೆಲ್ಲ ನೋಡ್ತಾ ಹಾಗೆ ನೆಕ್ಸ್ಟ್ ಜಾಗಕ್ಕೆ ಹೋದ್ವಿ. ನೆಕ್ಸ್ಟ್ ಜಾಗದಲ್ಲಿ ಏನಂದರೆ, ನನ್ನ ಮಗ ಅಂತೂ ನಮ್ಮಮ್ಮನ ಬಿಡ್ತಾನೆ ಇರಲಿಲ್ಲ. ನಮ್ಮಮ್ಮ ಅಂತೂ ಏನು ನಮ್ಮಮ್ಮಗನೇ ಸರ್ವಸ್ವ ಅನ್ನೋ ಥರ ಕೈ ಇಟ್ಕೊಂಡೇ ಓಡಾಡ್ತಿದ್ರು. ಇದೇ ಅಲ್ವಾರಿ ಹೇಳೋದು, ಅಮ್ಮ ಯಾವತ್ತಿದ್ರೂ ಅಮ್ಮ. ನನಗಮ್ಮ ಅಮ್ಮ ಆದ ನಂತರ ಅಮ್ಮಮ್ಮನೂ ಆದರು. ಖುಷಿಯಿಂದ ಹಾಗೆ ಅವರಿಬ್ಬರು ಆಟ ಆಡ್ತಿರೋದು, ಜೊತೆಗೆ ನಡೀತಿರೋದು ಇದೆಲ್ಲ ನೋಡ್ತಾ ನೆಕ್ಸ್ಟು ಚಲುವನಾರಾಯಣ ಸ್ವಾಮಿ ದರ್ಶನನೂ ಮಾಡಿ ಅಲ್ಲಿ